ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹಾಗೂ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವಿವಿಧ ವಿಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆಲ ಸಿಬ್ಬಂದಿಗಳು ಬೆಂಗಳೂರಿನ ನಾಡಗೀರ್ ಸಂಜೆ ಡಿಪ್ಲೊಮೊ ಕಾಲೇಜಿನಲ್ಲಿ ನಿಯಮಬಾಹಿರವಾಗಿ ಡಿಪ್ಲೊಮೊ ವಿದ್ಯಾಭ್ಯಾಸ ಮಾಡಿ ಇದೀಗ ಶೇಕಡಾ 10 ಇನ್ ಸರ್ವಿಸ್ ಕೋಟಾದಡಿ ಕಿರಿಯ ಅಭ್ಯಂತರರು ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ಆರೋಪ ಕೇಳಿಬಂದಿದೆ. ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಡ್ಯುಕೇಷನ್ ಮಾರ್ಗಸೂಚಿಯ ಪ್ರಕಾರ ಅಭ್ಯರ್ಥಿ ಕಾರ್ಯನಿರ್ವಹಿಸುವ ಸ್ಥಳ ಅಥವಾ ವಾಸಸ್ಥಳದಿಂದ 50 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ವಿದ್ಯಾಸಂಸ್ಥೆ ಇರಬೇಕು ಎಂಬ ನಿಯಮವಿದೆ. ಆದರೆ ಈ ನಿಯಮ ಉಲ್ಲಂಘಿಸಿ ನಿರಾಪೇಕ್ಷಣಾ ಪತ್ರ ಪಡೆದು ಸಂಜೆ ಕಾಲೇಜಿನಲ್ಲಿ ಪ್ರವೇಶ ಪಡೆದಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಲಾದ ದೂರು ಸಮಗ್ರವಾಗಿ ತನಿಖೆಯಾಗಿಲ್ಲ ಎಂದು ಆರೋಪಿಸಿ ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಂಖ್ಯೆ 2352/2026 ಕೂಡ ವಿಚಾರಣೆಯಲ್ಲಿದೆ ಎಂದು ಹೇಳಲಾಗಿದೆ. ಹೀಗಾಗಿ ನಾಡಗೀರ್ ಸಂಜೆ ಕಾಲೇಜಿನಲ್ಲಿ ಡಿಪ್ಲೊಮೊ ಪಡೆದ ಅಭ್ಯರ್ಥಿಗಳ ಅರ್ಹತೆಯನ್ನು ತನಿಖೆ ಪೂರ್ಣಗೊಳ್ಳುವವರೆಗೂ ಅಥವಾ ನ್ಯಾಯಾಲಯದ ಪ್ರಕರಣ ಇತ್ಯರ್ಥವಾಗುವವರೆಗೂ ಪರಿಗಣಿಸಬಾರದು. ಪ್ರಸ್ತುತ ಜೆಇ ನೇಮಕಾತಿ ಅಧಿಸೂಚನೆಯನ್ನು ಮುಂದೂಡಬೇಕು ಅಥವಾ ರದ್ದುಗೊಳಿಸಬೇಕು. ಜೊತೆಗೆ ನಿಯಮಬಾಹಿರವಾಗಿ ನಿರಪೇಕ್ಷಣಾ ಪತ್ರ ನೀಡಿದ ಅಧಿಕಾರಿಗಳು ಹಾಗೂ ಪಡೆದ ಅಭ್ಯರ್ಥಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಒತ್ತಾಯಿಸಲಾಗಿದೆ. ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಎಂಬಿಬಿಗಳು ಬರೆದು ಸರ್ಕಾರ ಹಣನ ರಕ್ಷಣೆ ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ, ಇವ್ರಿಗೆ ಏನು ನಾಲೆಡ್ಜ್ ಬರುತ್ತೆ ಇದನ್ನು ತೋರಿಸಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ತಕ್ಷಣ ಈ ಅಧಿಸೂಚನೆಯನ್ನು ರದ್ದು ಮಾಡಿ ಹೊಸದಾಗಿ ಪ್ರಾಮಾಣಿಕವಾಗಿ ಬರೆದಿರೋಂಥವ್ರೇನಾದರೂ ಸಂಸ್ಥೆಯಲ್ಲಿದ್ದರೆ ಅಂಥವ್ರನ್ನ ಹುಡುಕಿ ಅಂಥವ್ರಿಗೆ ಕೆಲಸ ಕೊಡಿ. ಇಂಥ ಫ್ರಾಡ್ ಮಾಡ್ಕೊಂಡು ಬಂದು ಎಕ್ಸಾಮ್ ಪಾಸ್ ಮಾಡಿಕೊಂಡು ಬಂದಿರೋಂಥವ್ರಿಗೆ ಕೆಲಸ ಕೊಡೋದಾದರೆ ಪ್ರಾಮಾಣಿಕರು ಓದಬೇಕು, ಕಷ್ಟಪಟ್ಟು ಕೆಲಸ ಗಿಟ್ಸ್ಕೊಳ್ಬೇಕು ಅನ್ನೋಂಥವ್ರ ಪರಿಸ್ಥಿತಿ ಪಾಡು ಏನು ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮತ್ತು KPTCL MD ಅವರಿಗೆ, ಇಂಧನ ಸಚಿವರಿಗೆ ಒತ್ತಾಯ